Lancome foundation. Hey guys, namaste. Welcome back to my YouTube channel. ಸೊ ನೀವೇನಾದರೂ ಈ ಬ್ಯೂಟಿಫುಲ್ ಗ್ಲಾಸ್ ಸ್ಕಿನ್ ಮೇಕಪ್ ಕಲ್ತ್ಕೋಬೇಕು ಅಂದರೆ ದ ಎಂಟೈರ್ ಮೇಕಪ್ ವಿಡಿಯೋ ಇಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ದಿಸ್ ಮೇಕಪ್ ಲುಕ್. ಸೊ ಇದರಲ್ಲಿ ನಾನು ಐ ಹ್ಯಾವ್ ಯೂಸ್ಡ್ ದ ಕಾಂಬಿನೇಷನ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ಇಂಡಿಯನ್ ಪ್ರಾಡಕ್ಟ್ಸ್. ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಐ ಹ್ಯಾವ್ ಟಾಟ್ tips and techniques to achieve this makeup look. It's very dewy, very glass skin kind of makeup look. So without any further ado, let's get into the video. Also a little disclaimer ಏನಪ್ಪಾ ಅಂತಂದ್ರೆ ನಾನು ಈ ಮೇಕಪ್ ಮಾಡಕ್ ಮುಂಚೆ ಏನು ಸ್ಕಿನ್ ಪ್ರೆಪ್ ಮಾಡಿದ್ದೀನಿ ಅನ್ನೋದನ್ನ ನನ್ನ AM and PM routine ಅಲ್ಲಿ ತೋರಿಸಿದ್ದೀನಿ. So please do go check out that as well before you see this video. ಸೊ ಇವತ್ತು ನಾನು ಒಂದಷ್ಟು ಹೊಸ ಪ್ರಾಡಕ್ಟ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ಸೇಮ್ ಪ್ರಾಡಕ್ಟ್ಸ್ ಇಲ್ಲ ಅಂದರೆ ಯು ಕ್ಯಾನ್ ಡೂ ದಿಸ್ ಮೇಕಪ್ ಇನ್ ಎನಿ ಲಿಟ್ರಲಿ ಎನಿ ಪ್ರಾಡಕ್ಟ್ಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಬಟ್ ಏನಂದರೆ ಫಾರ್ಮುಲೇಷನ್ಸ್ ನೀವು ಅರ್ಥ ಮಾಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಇನ್ಮೇಲೆ ಪ್ರತಿಯೊಂದು ವಿಡಿಯೋದಲ್ಲೂ ಐ ಟ್ರೈ ಪುಟಿಂಗ್ ಡಿಫ್ರೆಂಟ್ ನಾಲೆಡ್ಜ್, ಬೇರೆ ಬೇರೆ ಥರದ ಮೇಕಪ್ಸ್, ಬೇರೆ ಬೇರೆ ಥರದ ಬೇಸ್ ಮೇಕಪ್, ಬೇರೆ ಬೇರೆ ಥರದ ಐಸ್ ಮೇಕಪ್. ಐ ವಿಲ್ ಟ್ರೈ ನಾಟ್ ಟು ರಿಪೀಟ್ ಎನಿ ಸಾರ್ಟ್ ಆಫ್ ಮೇಕಪ್. ಸೊ ನಾವು ಆಲ್ರೆಡಿ ಇಲ್ಲಿ ಸ್ಕಿನ್ ಪ್ರೆಪ್ ಮಾಡಿದ್ದೀವಿ, ಮಾಯಿಶ್ಚರೈಸ್ ಮಾಡಿದ್ದೀವಿ, ಸನ್ಸ್ಕ್ರೀನ್ ಹಾಕಿದ್ದೀವಿ ಆ್ಯಂಡ್ ಸ್ವಲ್ಪ ಪ್ರೈವರ್ ಕೂಡ ಯೂಸ್ ಮಾಡಿದ್ದೀನಿ. ಸೊ ನೀವೇನಾದರೂ ಡೀಟೇಲ್ ಸ್ಕಿನ್ ಕೇರ್ ಬಗ್ಗೆ ಗೊತ್ತಾಗಬೇಕು ಅಂದರೆ ನಾನು AM PM ರೋಟೀನ್ ನೋಡಿ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಸ್ಕಿನ್ ಕೇರ್ ರೋಟೀನ್. ಸೊ ಫಸ್ಟ್ಲಿ ನಮ್ಮ ಸ್ಕಿನ್ ಕನ್ಸರ್ನ್ಸ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು ನನಗೆ ಸ್ವಲ್ಪ ಲೈಟಾಗಿ ಇಲ್ಲಿ ಡಿಸ್ಕಲರೇಷನ್ ಇದೆ, ಇಲ್ಲಿ ಒಂದು ಸ್ಪೆಕ್ಟಿಕಲ್ ಮಾರ್ಕ್ ಇದೆ ಆ್ಯಂಡ್ ಇಲ್ಲಿ ಅರೌಂಡ್ ದ ಮೌತ್ ನೀವು ನೋಡ್ಬೋದು ಇಲ್ಲಿಗಿಂತ ಇಲ್ಲಿ ಒಂದು ಸ್ವಲ್ಪ ಡಾರ್ಕ್ ಆಗಿದೆ. ಸೊ ಫಸ್ಟು ನಾವು ಇದನ್ನು ಕಲರ್ ಕರೆಕ್ಟ್ ಮಾಡ್ತೀವಿ. ಸೊ ಕಲರ್ ಕರೆಕ್ಟ್ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು ಮೀಡಿಯಂ ಶೇಡ್ ಪ್ಯಾಲೆಟ್ ತೊಗೊಂಡಿದ್ದೀನಿ ಆ್ಯಂಡ್ ನಾನು ಮೀಡಿಯಂ ಶೇಡ್, ಫೇರ್ ಟು ಮೀಡಿಯಂ ಶೇಡಲ್ಲಿ ಫಾಲ್ ಆಗೋದ್ರಿಂದ ಐ ಆಮ್ ಯೂಸಿಂಗ್ ದಿಸ್ ಕಲರ್ ಕರೆಕ್ಟರ್. ಇದು ಒಂದು ಕೈಂಡ್ ಆಫ್ ಆರೆಂಜ್ ಟು ಪೀಚ್ ಕಲರ್ ಕರೆಕ್ಟರ್. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂಡರ್ ಮೈ ಐಸ್ ಆ್ಯಂಡ್ ಒಂದು ಸ್ವಲ್ಪ ಆನ್ ಮೈ ಮಾರ್ಕ್ ಈ ಕಡೆನೂ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಪ್ಯಾಲೆಟ್, ಸೊ ಅದಕ್ಕೆ ನಾನು ಫಿಂಗರ್ಸ್ ಡಿಪ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಪ್ರೊಫೆಷ್ನಲ್ಸ್ ಆಗಿದ್ದು ಯು ಆರ್ ವರ್ಕಿಂಗ್ ದ ಸೇಮ್ ಪ್ಯಾಲೆಟ್ ಆನ್ ಯುವರ್ ಕ್ಲೈಂಟ್ಸ್ ಅಂದರೆ ದಯವಿಟ್ಟು ಸ್ಪೂಲ್ ಯೂಸ್ ಮಾಡಿ ಟೇಕ್ ಇಟ್ ಅದ್ರದ್ದು ಸ್ಪೂನ್ ಬರುತ್ತೆ ಅದರಿಂದ ತೆಗೀರಿ. ಸೊ ನಾನಿಲ್ಲಿ ಒಂದು ಚಿಕ್ಕ ಬ್ಲೆಂಡರ್ ತೊಗೊಂಡಿದ್ದೀನಿ ಆ್ಯಂಡ್ ಐ ಆಮ್ ಬ್ಲೆಂಡಿಂಗ್ ಇಟ್ ವೆರಿ ತುಂಬ ಜೆಂಟಲ್ ಆಗಿ. ಯು ಹ್ಯಾವ್ ಟು ಬ್ಲೆಂಡ್ ದಿಸ್. ನೀವು ಹಿಂಗೆ ವೈಪ್ ಮಾಡಿದ್ರೆ ಪ್ರಾಡಕ್ಟ್ ವಾಶ್ ಔಟ್ ಆಗುತ್ತೆ. ಸೊ ಇದನ್ನ ನೀವು ಅಕಸ್ಮಾತ್ ಏನಾದರೂ ಇದು ಸ್ಮೂತಾಗಿ ಬ್ಲೆಂಡ್ ಆಗ್ತಿಲ್ಲ ಅಂದರೆ ಒಂದು ಸ್ವಲ್ಪ ಟೋನರ್ ಅಥವಾ ಜಸ್ಟ್ ವಾಟರ್ ಸ್ಪ್ರೇ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಏನೇನು ಪ್ರಾಡಕ್ಟ್ಸ್ ಇಸ್ ರೆಸ್ಟ್ ಔಟ್ ಲೆಫ್ಟ್ ಔಟ್ ಪ್ರಾಡಕ್ಟ್ಸ್ನ ರೆಸ್ಟ್ ಆಫ್ ದ ಫೇಸ್ ಮೇಲೆ ಕೂಡ ಎಲ್ಲೆಲ್ಲಿ ಡಿಸ್ಕಲರೇಷನ್ಸ್ ಇದೆಯೋ ಲಿಟ್ಲ್ ಐ ಜಸ್ಟ್ ಪುಟ್ ಇಟ್ ದೇರ್. ಸೊ ಇದು ನಮ್ಮ ಕಲರ್ ಕರೆಕ್ಷನ್ ಆಗಿತ್ತು. ಸೊ ಕಲರ್ ಕರೆಕ್ಷನ್ ಆದಮೇಲೆ ದ ನೆಕ್ಸ್ಟ್ ಸ್ಟೆಪ್ ಇಸ್ ಕನ್ಸೀಲರ್. ಸೊ ನಾನಿಲ್ಲಿ ಮಾರ್ಸ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ 05 and 07. ಸೊ ಇದೆರಡು ಮಿಕ್ಸ್ ಮಾಡಿದ್ರೆ ನನ್ನ ಪರ್ಟಿಕ್ಯುಲರ್ ಶೇಡ್ ಬರುತ್ತೆ. ದಟ್ ಇಸ್ ವೈ ಐ ಆಮ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಶೇಡ್. ಸೊ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಡೂ ಮೈ ಎಂಟೈರ್ ಮೇಕಪ್ ಜಸ್ಟ್ ವಿತ್ ದ ಹೆಲ್ಪ್ ಆಫ್ ಬ್ರಷ್. ಸೊ ನಾವು ಎಲ್ಲೆಲ್ಲಿ ಕಲರ್ ಕರೆಕ್ಟ್ ಮಾಡಿದ್ವೋ ಅಲ್ಲಿ ಮಾತ್ರ ಐ ಆಮ್ ಪುಟಿಂಗ್ ಅ ಲಿಟಲ್ ಬಿಟ್ ಆಫ್ ಕನ್ಸೀಲರ್. ಅಗೇನ್ ಇವತ್ತಿನ ಮೇಕಪ್ಪಲ್ಲಿ ಕಾಂಬಿನೇಷನ್ ಆಫ್ ಲಿಕ್ವಿಡ್ ಆ್ಯಂಡ್ ಕ್ರೀಮ್ ಪ್ರಾಡಕ್ಟ್ಸ್ನ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಏನೇನು ಡಿಸ್ಕಲರೇಷನ್ಸ್ ಇತ್ತೋ ಎವ್ರಿಥಿಂಗ್ ಇಸ್ ಜಸ್ಟ್ ಕಾನ್. ಸೊ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಕನ್ಸೀಲರ್ ಇದೆ, ಅದನ್ನು ಐ ಆಮ್ ಟೇಕಿಂಗ್ ಇಟ್ ಇನ್ ದ ಬ್ಲೆಂಡರ್. ಸೊ ಈ ತರ ಚಿಕ್ಕ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಗೋ ಇನ್ನರ್ ಕಾರ್ನರ್ಸ್ ವರೆಗೂ ಹೋಗಿ ಯು ಕ್ಯಾನ್
blend it well. So and ಸ್ವಲ್ಪ on my nose also I'm putting the same product. And ಇಲ್ಲಿ ಒಂಚೂರು discoloration ಸಿಗ್ತಲ್ಲ, ಸೊ ಅಲ್ಲೆಲ್ಲ. So this particular concealer is really good. It gives like medium to high coverage. ಸೊ ಕನ್ಸೀಲರ್ ಹಾಕಿದ ತಕ್ಷಣ ಕನ್ಸೀಲರ್ ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಫಸ್ಟ್ ಕನ್ಸೀಲರ್ನ ಸೆಟ್ ಮಾಡಬೇಕು ಯಾವಾಗಲೂ. ಸೊ ಇದನ್ನು ನಾವು ಪೌಡರ್ ಬ್ರಷ್ ಅಂತ ಹೇಳ್ತೀವಿ. ಸೊ ಈ ಪೌಡರ್ ಬ್ರಷ್ ತಗೊಂಡು ನಾನಿಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ನಿಮಗೆ ಇನ್ನೊಂದಿನ ಲೂಸ್ ಪೌಡರಲ್ಲಿ ಹೇಗೆ ಸೆಟ್ ಮಾಡೋದಂತ ಕೂಡ ಹೇಳ್ಕೊಡ್ತೀನಿ. ಸೊ ಇದು ಒಂದು ಇಸ್ ಅ ವೆರಿ ಸಿಂಪಲ್ ಮೇಕಪ್ ದಟ್ ವಿ ಆರ್ ಡೂಯಿಂಗ್ ಟುಡೇ. ಏನು ಫ್ಯಾನ್ಸಿ ಆಗೇನು ಮಾಡ್ತಾ ಇಲ್ಲ. ಸೊ ಎಲ್ಲೆಲ್ಲಿ ಕನ್ಸೀಲರ್ಸ್ ಹಾಕಿದ್ವೋ ಅಲ್ಲಲ್ಲಿ ವಿ ಆರ್ ಸೆಟ್ಟಿಂಗ್ ಇಟ್ ವೆರಿ ಲಿಟಲ್ ಬಿಟ್, ಬಿಕಾಸ್ ಅದಿಲ್ಲ ಅಂದರೆ ಲೈನ್ಸ್ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, ಬೇರೆ ಎಲ್ಲೆಲ್ಲಿ ನಾವು ಕನ್ಸೀಲರ್ ಯೂಸ್ ಮಾಡಿಲ್ವೋ ಇವಾಗ ನಾವು ಅಲ್ಲಿ ಫೌಂಡೇಶನ್ ಯೂಸ್ ಮಾಡ್ತೀವಿ. ನಾನಿವತ್ತು ಇಲ್ಲಿ ಲ್ಯಾನ್ಕಾಮ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 455W and 125W. ಸೊ ಇದೆರಡು W is for warm skin tone. ಸೊ ನಂದು ನ್ಯೂಟ್ರಲ್ ಸ್ಕಿನ್ ಟೋನ್, ಸೊ ಎನಿ like foundation just match on my skin. So idradu packaging is very nice and the product is also really good. ಇದು ನೋಡಿ, ನಾನು 1 ಪಂಪ್ ತಗೊಂಡಿದ್ದೀನಿ. ನಾನು ಇದನ್ನ ವಿತ್ ದ ಹೆಲ್ಪ್ ಆಫ್ ಫ್ಲಾಟ್ ಬ್ರಷ್ ಬ್ಲೆಂಡ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ದೀನಿ ಆ್ಯಂಡ್ ವಿಲ್ ಡೂ ಅ ಸ್ವಾಚ್ ಟೆಸ್ಟ್. ಇದು ನೋಡಿ, ಇಟ್ ಜಸ್ಟ್ ಡಿಸಾಲ್ವ್ಡ್ ಇನ್ ಮೈ ಸ್ಕಿನ್. ಇಟ್ಸ್ ಮೈ ಪರ್ಫೆಕ್ಟ್ ಶೇಡ್. ಸೊ ಇದನ್ನ ನಾವು ಲಿಟಲ್ ಬೈ ಲಿಟಲ್ ಅಪ್ಲೈ ಮಾಡಿ ವಿ ಆರ್ ಗೋಯಿಂಗ್ ಟು ಬ್ಲೆಂಡ್ ದಿಸ್. ಸೊ ಅಗೇನ್ ನೀವು ಇದನ್ನೇ ತಗೋಬೋದು, ಬಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಐ ಆಮ್ ಯೂಸಿಂಗ್ ಅ ಬ್ರಷ್. ದಿಸ್ ಇಸ್ ಅ ಕಬೂಕಿ ಬ್ರಷ್. ಸೊ ಇದನ್ನು ನಾವು ಫೌಂಡೇಶನ್ ಬ್ಲೆಂಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ವೆರಿ ಏರ್ ಬ್ರಷ್ ಸ್ಕಿನ್ ಲೈಕ್ ಫಿನಿಶ್ ಕೊಡುತ್ತೆ. ಸೊ ಇವಾಗ ಹೇರ್ ಲೈನ್ವರೆಗೂ ಯು ಹ್ಯಾವ್ ಟು ಅಪ್ಲೈ ದ ಫೌಂಡೇಶನ್. ನಾನು ವೆರಿ ಲಿಟಲ್ ಬಿಟ್ ಆಫ್ ಫೌಂಡೇಶನ್ ತೊಗೊಂಡಿದ್ದೀನಿ, ಬಿಕಾಸ್ ನಾವು ಆಲ್ರೆಡಿ ಕನ್ಸೀಲ್ ಮಾಡಿರೋದ್ರಿಂದ ಹೆವಿ ಆಗುತ್ತೆ ಜಾಸ್ತಿ ಫೌಂಡೇಶನ್ ಯೂಸ್ ಮಾಡಿದ್ರೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ 2 ಡಿಫ್ರೆಂಟ್ ಕಲರ್ಸ್ ಏನು ಕಾಣ್ತಾ ಇದೆ. ಯು ಜಸ್ಟ್ ಹ್ಯಾವ್ ಟು ಬ್ಲೆಂಡ್ ದಟ್ ವೆಲ್. ಸೊ ಇದನ್ನ ಯು ಕ್ಯಾನ್ ಗೆಟ್ ಇಟ್ ಆನ್ ಟು ನೆಕ್ ಆಸ್ ವೆಲ್. ಸೊ ನಾವು ಸಿಂಪಲ್ ಮೇಕಪ್ ಮಾಡ್ತಿರೋದ್ರಿಂದ ನಾವು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನೂ ಹಾಕ್ತಿಲ್ಲ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಸ್ಕಿನ್ ಗೈಸ್, ಇಟ್ ಲುಕ್ಸ್ ಲೈಕ್ ಅ ಗ್ಲಾಸ್. ಸೊ ನಿಮ್ಮ ಸ್ಕಿನ್ ಕೇರ್ ಕರೆಕ್ಟ್ ಆಗಿತ್ತು, ಫಾರ್ಮುಲೇಷನ್ಸ್ ಕರೆಕ್ಟ್ ಆಗಿರೋದು ಯೂಸ್ ಮಾಡಿದ್ರೆ ದಿಸ್ ಇಸ್ ಹೌ ಯುವರ್ ಬೇಸ್ ವಿಲ್ ಲುಕ್. ದಿಸ್ ಇಸ್ ಜಸ್ಟ್ ಯುವರ್ ಬೇಸ್ ಮೇಕಪ್. ಆ್ಯಂಡ್ ನೀವು ಇನ್ನೂ ಒಂದು ಸ್ವಲ್ಪ ಕನ್ಸೀಲರ್ ಅಥವಾ ಫೌಂಡೇಶನ್ ಯೂಸ್ ಮಾಡಿ, ಇಲ್ಲ ವಿತ್ ದ ಸೇಮ್ ಬ್ರಷ್ you can go a little bit on your eyes as well. So idaad takshana the next thing that we are going to do is setting spray. So ನಾನು ಇಲ್ಲಿ Zudio setting spray ತಗೊಂಡು ಬಂದಿದ್ದೀನಿ just to try it, and ನಾನು ಇದು ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೀನಿ. ಇಟ್ಸ್ really good. So it has vitamin C and hyaluronic acid. ನೀವು ಇದನ್ನ ಮೇಕಪ್ ಮುಂಚೆ ಕೂಡ ಯೂಸ್ ಮಾಡ್ಬೋದು to prep your skin. ಸೊ ಇವಾಗ ಇದು ಡ್ರೈ ಆಗ್ತಾ ಇದ್ದಂಗೆ ವಿ ಆರ್ ಗೋಯಿಂಗ್ ಟು ಗೋ ವಿತ್ 1 ಲೇಯರ್ ಆಫ್ ದ ಕಾಂಪ್ಯಾಕ್ಟ್ ಪೌಡರ್. ಸೊ ಈ ಥರ ಮಾಡೋದ್ರಿಂದ ಯುವರ್ ಮೇಕಪ್ ಇಸ್ ಗೋಯಿಂಗ್ ಟು ಸ್ಟೇ. ನಿಮ್ಮ ಬೇಸ್ ಎಷ್ಟೇ ಸ್ವೆಟ್ ಆದರೂ ಮೂವ್ ಆಗಲ್ಲ. ಸೊ ನಮ್ಮ ಸೆಟ್ಟಿಂಗ್ ಸ್ಪ್ರೇ ಡ್ರೈ ಆಗಿದೆ. ವಾಟ್ ಆರ್ ವಿ ಗೋಯಿಂಗ್ ಟು ಡೂ ಇಸ್ ವಿ ಆರ್ ಗೋಯಿಂಗ್ ಟು ಗೋ ಇನ್ ವಿತ್ ಅ ಲಿಟಲ್ ಬಿಟ್ ಆಫ್ ಕಾಂಪ್ಯಾಕ್ಟ್ ಪೌಡರ್. ಸೊ ನಾನಿಲ್ಲಿ ಒಂದು ಬಿಗ್ ಫ್ಲಫಿ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ, ವೆರಿ ಲೈಟ್ಲಿ. ಸೊ ಇವತ್ತು ನಾವು ಐಬ್ರಾ ಪೌಡರಿಂದ ಐಬ್ರೋಸ್ ಹೇಗೆ ಫಿಲ್ ಮಾಡೋದು ಅಂತ ನೋಡ್ತಿರ್ತೀವಿ. ಸೊ ನಿಮಗೆ ಇದು 2 ಟೂಲ್ಸ್ ಬೇಕಾಗತ್ತೆ. ಆ್ಯಂಡ್ ಯು ನೀಡ್ ದ ಐಬ್ರಾ ಪೌಡರ್ ಪ್ಯಾಲೆಟ್. ಸೊ ಇದರಲ್ಲಿ ಬ್ರೌನ್, ಗ್ರೇ ಆ್ಯಂಡ್ ಬ್ಲ್ಯಾಕ್ ಇದೆ. ಸೊ ಯೂಶಲಿ ಬ್ಲ್ಯಾಕ್ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ, ಬಿಕಾಸ್ ಡೈರೆಕ್ಟ್ ಬ್ಲ್ಯಾಕ್ ಆಗಿ ಹಾಕೋದ್ರಿಂದ ಇಟ್ ಲುಕ್ಸ್ ವೆರಿ ಆಕ್ವರ್ಡ್ ಆ್ಯಂಡ್ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಕಾಣುತ್ತೆ. ಸೊ ಫಸ್ಟ್ ನಾವು ಸ್ಪೂಲಿಯಿಂದ ಏನು ಮಾಡ್ತೀವಿ, ಐಬ್ರೌಸ್ನ ಕೂಮ್ ಮಾಡ್ಕೋತೀವಿ.
ಓಕೆ, ಸೊ ನಾನು ಒಂದು ಮಿರರ್ ಇಟ್ಕೊಂಡಿದ್ದೀನಿ ಇಲ್ಲಿ. ಮಿರರ್ ನೋಡಿಕೊಂಡು ನಾನು ಇದು ಹೇಗೆ ಮಾಡೋದಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಈ ಥರದ್ದು ಒಂದು ಆ್ಯಂಗಲ್ ಬ್ರಷ್ ತೊಗೊಂಡು ಆ್ಯಂಗಲ್ ಬ್ರಷ್ನ ಬ್ರೌನ್, ಗ್ರೇ, ಬ್ಲ್ಯಾಕ್ ಮೂರಕ್ಕೂ ಡಿಪ್ ಮಾಡಿ ಆ್ಯಂಡ್ ಐ ರಿಮೂವ್ ದ ಎಕ್ಸಸ್ ಪ್ರಾಡಕ್ಟ್. ಆ್ಯಂಡ್ ಸೊ ಫಸ್ಟು ನಿಮ್ಮ ನ್ಯಾಚುರಲ್ ಲೈನ್ ಏನಿರುತ್ತೋ ಅದನ್ನು ಫಾಲೋ ಮಾಡ್ತಾ ಒಂದು ಲೈನ್ ಡ್ರಾ ಮಾಡಬೇಕು. ಆಯಿತಾ? ಸೊ ಈಗ ಇಲ್ಲಿ ಫಾರ್ ದ ಫ್ರಂಟ್ ಸೆಕ್ಷನ್ ವಾಟ್ ಯು ಡೂ ಇಸ್ ಯು ಡೂ ಲೈಕ್ ಅ ಸ್ಟ್ರೋಕ್ಸ್, ಲೈನ್ಸ್ ಬರಿಬೇಕು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಸ್ಪೂಲಿ ತಗೊಂಡು ಯು ಜಸ್ಟ್ ಐ ಆಮ್ ಸೋ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಿಕಾಸ್ ನಂದು ರೂಮು ರೋಡ್ ಸೈಡ್ ವಿಂಡೋಗೆ ನಿಯರ್ ಇದೆ. ಸೊ ಇದನ್ನು ಜಸ್ಟ್ ನೀವು ಹಿಂಗೆ ನೀಟಾಗಿ ಕೂಮ್ ಮಾಡಬೇಕು. ದಟ್ಸ್ ಆಲ್. ಐ ಹ್ಯಾವ್ ಗಾಟ್ ದಿಸ್ ನ್ಯೂ ಪ್ರಾಡಕ್ಟ್. ಇಟ್ಸ್ ಕಾಲ್ಡ್ Cheeky Shine Highlighter in the shade Creme Gold. Again, this is from Zudio. It's like very affordable. It's just like $199. And ನಾನು ಇದನ್ನು ಒಂದು ಸ್ವಲ್ಪ I'll put it here. ವಾವ್, ಆಲ್ರೆಡಿ ಗ್ಲೋಯಿ ಇರೋ ಸ್ಕಿನ್ನ ಇನ್ನೂ ಸಖತ್ತಾಗಿ ಗ್ಲೋಯಿ ಮಾಡಿದೆ ಇದು. ಓಕೆ, ನೀವು ಈ ಥರದ್ದು ಯಾವುದಾದ್ರೂ ಒಂದು ಕ್ರೀಮ್ ಹೈಲೈಟರ್ ತೊಗೊಂಡ್ರೆ ದಟ್ ಕ್ಯಾನ್ ಡೂ ಅ ಲಾಟ್ ಆಫ್ ಬ್ಯೂಟಿಫುಲ್ ಐ ಮೇಕಪ್ಗೂ ಯೂಸ್ ಮಾಡ್ಬೋದು. ಸೊ ನಾನಿವಾಗ ಒಂದು ಸೂಪರ್ ಆಗಿರೋ ಐ ಮೇಕಪ್ ತೋರಿಸ್ತೀನಿ. ಅದಕ್ಕೆ ನಮ್ಗೆ ಏನು ಬೇಕಂದ್ರೆ ವಿ ನೀಡ್ ಅ ಕ್ರೀಮ್ ಲಿಪ್ಸ್ಟಿಕ್. ಸೊ ನನ್ನ ಹತ್ರ ಕ್ರೀಮ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿಲ್ಲ, ನಾನು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಯೂಸ್ ಮಾಡ್ತಿದ್ದೀನಿ. ನೀವು ಇದ್ದಿದ್ರೆ ಇದು ತೊಗೋಬೋದು, ಕ್ರೀಮ್ ಲಿಪ್ಸ್ಟಿಕ್ ಇದ್ದರೆ ಕ್ರೀಮ್ ಲಿಪ್ಸ್ಟಿಕ್ಕು ತೊಗೋಬೋದು. ಗೊತ್ತಲ್ಲ, ಕ್ರೀಮ್ ಲಿಪ್ಸ್ಟಿಕ್ ಅಂದರೆ ಹಿಂಗಿರತ್ತೆ, ಆ ಬುಲೆಟ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಸೊ ಐ ಆಮ್ ಪುಟಿಂಗ್ ದಟ್ ಆನ್ ಮೈ ಐಸ್, ತುಂಬ ವೆರಿ ವೆರಿ ಲಿಟಲ್ ಬಿಟ್. ಓಕೆ, ಸೊ ನಾವು ನಮ್ಮದು ಚಿಕ್ಕದು ಬ್ಲೆಂಡರ್ ಇತ್ತಲ್ಲ, ಸೊ ಅದೇ ಬ್ಲೆಂಡರ್ ಯೂಸ್ ಮಾಡಿ ನಾವು ಅದೇ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದ್ರ ಮೇಲೆ ವಾಟ್ ಎವರ್ ವಿ ಟುಕ್ ನೋ ದ ಲಿಪ್ ಆ್ಯಂಡ್ ಚೀಕಿ ಬ್ಲಷ್ ಗ್ಲೋಯಿ ಸ್ಟಿಕ್, ಸೊ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಟು ದ ಇನ್ನರ್ ಕಾರ್ನರ್ ಟು ಮಿಡಲ್ ಆಫ್ ದ ಐಸ್. ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಕಣ್ಣಿನ ಮಧ್ಯದವರೆಗೂ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮದು ಈ ಸೇಮ್ ಐಬ್ರೋ ಪೌಡರ್ ಏನಿತ್ತೋ ಯು ಜಸ್ಟ್ ಟೇಕ್ ದಟ್ ಅ ಲಿಟ್ಲ್, ಅದ್ರ ಮೇಲೆ ಹಾಗೆ ಒಂಚೂರು ಸೆಟ್ ಮಾಡಿದ್ರೆ ನೀಟಾಗಿ ಬ್ಲೆಂಡ್ ಆಗಿರುತ್ತೆ. ಸಿ, ಅಷ್ಟೇ, ವೆರಿ ಸಿಂಪಲ್ ಬ್ಯೂಟಿಫುಲ್ ಐ ಮೇಕಪ್. ಮತ್ತು ಐಲೈನರ್ ರೆಗ್ಯುಲರ್ ಲಿಕ್ವಿಡ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಐಲೈನರ್ ಹಾಕೊಳಕ್ ಬರಲ್ಲ ಅಂದರೆ ಪೆನ್ ಲೈನರ್ ಸಿಗುತ್ತೆ. ಸೊ ನಾನು ಅದನ್ನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಆ ಪೆನ್ ಲೈನರ್ ಯೂಸ್ ಮಾಡಿ ನೀವು ಐ ಲೈನರ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಲಿಕ್ವಿಡ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇನ್ನೊಂದು ಏನಪ್ಪ ಮಾಡ್ತೀವಿ ಅಂದರೆ ದ ಸೇಮ್ ನಾವು ಐ ಶಾಡೋ ಸೆಟ್ ಮಾಡೋಕ್ಕೆ ಯೂಸ್ ಮಾಡಿದ್ವಲ್ಲ, ಸೇಮ್ ಬ್ರಷ್ ತೊಗೊಂಡು ಲಿಟಲ್ ಬಿಟ್ ವಿಲ್ ಪುಟ್ ಇಟ್ ಹಿಯರ್ ಆಸ್ ವೆಲ್. ಸೊ ನಾವು ಇವಾಗ ಇದನ್ನು ಡ್ರೈ ಆಗಕ್ಕೆ ಬಿಡ್ತೀವಿ. ಮೀನ್ ವೈ ಲೆಟ್ಸ್ ಡೂ ದ ಲಿಪ್ಸ್ಟಿಕ್. ಸೊ ಇದಕ್ಕೆ ನೀವು ಕಾಜಲ್ ಕೂಡ ಯೂಸ್ ಮಾಡ್ಬೋದು, ಲೈಕ್ ಕೆಳಗಡೆ ಕಾಜಲ್ ಕೂಡ ಹಾಕ್ಬೋದು. ಇವಾಗ ಐ ಆಮ್ ಸ್ಕಿಪ್ಪಿಂಗ್ ಕಾಜಲ್. ಸೊ ಇವಾಗ ಲಿಪ್ ಲೈನ್ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲಿ ಒಂದು ಡಾರ್ಕ್ ಬರ್ಗ್ಯಾಂಡಿ ಕಲರ್ ಲಿಪ್ ಲೈನರ್ ತೊಗೊಂಡಿದ್ದೀನಿ ಬೈ ಸ್ವಿಸ್ ಬ್ಯೂಟಿ. ಇಟ್ಸ್ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್, ಇಟ್ ಇಸ್ ವೆರಿ ಅಫೋರ್ಡಬಲ್. ಸೊ ನಾನಿಲ್ಲಿ ಫಸ್ಟು ಐ ಆಮ್ ಡ್ರಾಯಿಂಗ್ ಇಲ್ಲಿ ಒಂದು ಇಂಟು ಮಾರ್ಕ್ ಡ್ರಾ ಮಾಡಿದ್ದೀನಿ. ಪೆನ್ಸಿಲ್ನ ಹಿಂಗೆ ಇಟ್ಕೋಬಾರ್ದು, ಯು ಹ್ಯಾವ್ ಟು ಹೋಲ್ಡ್ ಇಟ್ ಲೈಕ್ ದಿಸ್. ಸೊ ನನ್ನ ನ್ಯಾಚುರಲ್ ಲಿಪ್ ಲೈನ್ ಏನಿದೆಯೋ ನಾನು ಅದನ್ನೇ ಫಾಲೋ ಮಾಡಿ ಐ ಡ್ರಾಡ್ ಅ ಔಟರ್ ಲೈನ್. ಸೊ ನೀವು ಇದರಲ್ಲೇ ಕೂಡ ಫಿಲ್ ಮಾಡ್ಬೋದು ಇಫ್ ಯು ವಾಂಟ್ ಅ ಡಾರ್ಕ್ red lips, but ನಂಗೆ dark red lips suit ಆಗಲ್ಲ. What I'm doing is I've got this lipstick from Miniso. It's called the Bow Knot Queen Liquid Lipstick in the shade Warm Nude.
ಸೊ ಅಗೇನ್ ಇದು ಕೂಡ ಇಟ್ಸ್ ವೆರಿ ಅಫೋರ್ಡಬಲ್ ಆ್ಯಂಡ್ ಹ್ಯಾಸ್ ಲೈಕ್ ರಿಯಲಿ ನೈಸ್ ಆ್ಯಪ್ಲಿಕೇಟರ್. ಸೊ ನಾನು ಅದನ್ನು ಸೊ ನಾವೇನದು ಐ ಶ್ಯಾಡೋಗೆ ಟಿಂಟ್ ಯೂಸ್ ಮಾಡಿದ್ವಿ ಅಲ್ಲ, ಲೈಕ್ ನೀವು ಅದು ನಿಮ್ಮ ಹತ್ರ ಲಿಪ್ಸ್ಟಿಕ್ಸ್ ಇತ್ತಂದರೆ ಲಿಪ್ಸ್ಟಿಕ್ಸ್ ಏನು ಯೂಸ್ ಮಾಡಿದ್ರಿ, ಸೇಮ್ ಥಿಂಗ್ ಯು ಪುಟ್ ಇಟ್ ಆನ್ ಯುವರ್ ಚೀಕ್ಸ್ ಇಸ್ ವೆಲ್ ಆ್ಯಂಡ್ ಬ್ಲೆಂಡ್ ಇಟ್. ಆ್ಯಂಡ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಸ್ಕಾರ. ಸೊ ನೀವೇನಾದರೂ ಇವಾಗಲೂ ಮಸ್ಕಾರ ಯೂಸ್ ಮಾಡ್ತಿಲ್ಲ ಅಂದರೆ ಸ್ಟಾರ್ಟ್ ಯೂಸಿಂಗ್ ಇಟ್, ಬಿಕಾಸ್ ಇದೇನು ಗೊತ್ತಾ, ಫಂಕ್ಷನ್ಸ್ಗೆ ಯು ಕ್ಯಾನ್ ಡೂ ದಿಸ್ ಮೇಕಪ್ ಫಾರ್ ಯುವರ್ ಆಫೀಸ್, ಮೀಟಿಂಗ್ಸ್, ಎನಿಥಿಂಗ್. ದಿಸ್ ಮೇಕಪ್ ವಿಲ್ ಸೂಟ್ ಆಲ್ ದಿ ಲುಕ್ಸ್. ಸೊ ನಾನಿಲ್ಲಿ 2 coats ಆಫ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ, 1 for ಲೆಂತ್, 1 for ವಾಲ್ಯೂಮ್. ಸೊ ಇದಕ್ಕೆ ನೀವೇನಾದರೂ ಬಿಂದಿ ಇಟ್ಕೊಂಡು ಸ್ಯಾರಿ ಹಾಕೊಂಡ್ರೆ you're all set for a wedding, and if you want to keep it like this wing liner ಏನಾದರೂ ಮಾಡಿದ್ರೆ you're all set for party, and if you keep the look like this only you're all set for any formal events or even for like any birthday functions or anything. So lastly I'm going with the Kodex setting spray. So ಈ setting spray dry ಆಗಲಿ, I'll change my hairstyle and show the makeup look for you guys. So this is the final look, you guys. That glass skin sun kiss kind of a makeup look na ನಾವು ಇವತ್ತು ಕ್ರಿಯೇಟ್ ಮಾಡಿದ್ದೀವಿ. ಆಲ್ಸೋ ನಾನು ಈ ಮೇಕಪ್ ಲುಕ್ಕಲ್ಲಿ I've used both ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಆಸ್ ವೆಲ್ ಎಸ್ ಇಂಡಿಯನ್ ಪ್ರಾಡಕ್ಟ್. ಆ್ಯಂಡ್ ನೀವೇನಾದರೂ ಈ ಮೇಕಪ್ನ ಅಚೀವ್ ಮಾಡಬೇಕು ಅಂದರೆ ಟ್ರೈ ಟು ಗೋ ಫಾರ್ ಸಿಮಿಲರ್ ಫಾರ್ಮ್ಯುಲೇಷನ್ಸ್. ಬಿಟ್ಟರೆ ಸ್ಟೆಪ್ಸ್ ಎಲ್ಲ ಸೇಮ್. ನೀವು ಮಾರ್ಸ್ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರು ಸೇಮ್ ಫಿನಿಶಿಂಗ್ ಬರುತ್ತೆ, ನಾರ್ಸ್ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರು ಸೇಮ್ ಫಿನಿಶಿಂಗ್ ಬರುತ್ತೆ. ಇಟ್ಸ್ ಜಸ್ಟ್ ದಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಸೊ ನೀವೇನಾದರೂ ಈ ಥರ ಗ್ಲಾಸ್ ಸ್ಕಿನ್ ಮೇಕಪ್ ಕಲ್ತ್ಕೋಬೇಕು ಅಂದರೆ ಈ ವಿಡಿಯೋ ಅಲ್ಲಿ ಎಂಟೈರ್ ಡೀಟೇಲ್ಡ್ ಟ್ಯುಟೋರಿಯಲ್ ಇದೆ.